ಹೇಳಿ, ನಿಮ್ಮ ತಮ್ಮನ್ನ ಜೈಲಲ್ಲಿ ನೋಡಿ ಏನಾಯ್ತು? ಏನು ಅನ್ನಿಸ್ತು ಪರಿಸ್ಥಿತಿ? ನೋವು ಆಯಿತು ಸರ್, ಆಯಿತು. ಮಾತಾಡಿದ್ವಿ, ಏನೋ ಒಂದು ಮಾಡೋಣ ಇರಪ್ಪ ಅಂತ ಅವನಿಗೂ ಧೈರ್ಯ ಹೇಳಿದ್ದೀವಿ. ಅಮ್ಮನ್ನು ತೋರಿಸ್ಕೊಂಡು ಮಾತಾಡ್ಕೊಂಡು ಮಕ್ಕಳನ್ನು ತೋರಿಸ್ಕೊಂಡು ಬಂದಿದ್ದೀವಿ ಸರ್. ಯಾವತ್ತು ಹೋಗಿದ್ರಿ? ಸೋಮವಾರ ಹೋಗಿದ್ವಿ ಸರ್. ಏನೂ ಮಾತಾಡಿಲ್ಲ ಸರ್. ನಾವು ಅದ್ರ ಬಗ್ಗೆ ಕೇಳಲೂ ಇಲ್ಲ, ನಾವು ಅದ್ರ ಬಗ್ಗೆ ಮಾತಾಡಲೂ ಇಲ್ಲ. ಅಪ್ಪನ ಹತ್ರ 2 ನಿಮಿಷ, ಅಮ್ಮನ ಹತ್ರ 2 ನಿಮಿಷ, ಏನಿಲ್ಲ ಆರೋಗ್ಯ ನೋಡ್ಕೊಳ್ಳಿ ಅಮ್ಮ ಅಷ್ಟೇ, ಚೆನ್ನಾಗಿದೆ. ಈಗ ನಿಮ್ಮ ಎಲ್ಲ ಆಗುಹೋಗುಗಳನ್ನ ನೋಡ್ಕೊಳ್ತಿದ್ರು, ಮನೆಗೆ ಆಧಾರ ಆಗಿದ್ರು, ಈಗ ಹೋಗಿ ಜೈಲಿಗೆ ಸೇರಿದ್ದಾರೆ. ಆ ದೃಶ್ಯ ಕಂಡ್ರೆ ಹೌದು, ನೋವಾಗುತ್ತೆ ಸರ್. ಅವರು ಏನಾದರೂ ಹೇಳೋದು ಕಣ್ಣಾರೆ? ಇಲ್ಲ, ಮಕ್ಳ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಅಳು ಬಂತು. ನಾವೇ ಸ್ವಲ್ಪ ಧೈರ್ಯ ತುಂಬಿ ಬಂದಿದ್ದೀವಿ, ಏನೋ ಒಂದು ಮಾಡೋಣ ಇರಪ್ಪ. ಅವನು ಕುಗ್ಗೋಗ್ಬಿಟ್ರೆ ನಮಗೂ ಕಷ್ಟ ಆಗುತ್ತಲ್ವ ಸರ್, ಅಷ್ಟು ಮಾತಾಡ್ಕೊಂಡು ಬಂದಿದ್ದೀವಿ. ಈಗ ಏನು ವಕೀಲರು ನೇಮಿಸೋದ್ರ ಬಗ್ಗೆ ಈಗೇನು ಏನಾಗಿದೆ? ಇನ್ನೂ ಏನು ಮಾತಾಡಿಲ್ಲ ಸರ್. ನಾವು ನಮ್ಮ ತಮ್ಮನ ಹತ್ರನೂ ಏನೂ ಮಾತಾಡಿಲ್ಲ, ನಾವು ವಕೀಲರು ಇನ್ನೂ ನೋಡಿಲ್ಲ. ಇವತ್ತು ಕೋರ್ಟ್ ನೋಡಿಕೊಂಡು ಏನು ವರದಿ ಬರುತ್ತೆ ನೋಡಿಕೊಂಡು ಅದ್ರ ಮೇಲೆ ಯಾರನ್ನಾದ್ರೂ ಹಿಡಿಯೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ. ಈಗ ಈ ಹೈಕೋರ್ಟ್ ಅಂದರೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ ವಕೀಲರು ನಮ್ಮ ಕಡೆ. ಏನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರಿ? ಸಾಲ ಸೋಲೆ ಮಾಡಬೇಕು ಸರ್. ನಮ್ಮ ಹತ್ರ ಅಂತೂ ಹಣಕಾಸು ವ್ಯವಸ್ಥೆ ಇಲ್ಲ. ಸಾಲ ಸೋಲ ಮಾಡಬೇಕು, ಎಲ್ಲರ ಹತ್ರನೂ ಸ್ವಲ್ಪ ಇಸ್ಕೊಂಡೇ ಮಾಡಬೇಕು. ವಕೀಲರು ಮಾಡುವಷ್ಟು ಪರಿಸ್ಥಿತಿ ಇದೆಯಾ ನಿಮ್ಮ ಮನೇಲಿ? ಈಗ ನಮ್ಮ ಮನೇಲಿ ಇಲ್ಲ ಸರ್. ನಮ್ಮ ಮಂದಿರೆಲ್ಲ ಸ್ವಲ್ಪ ದುಡ್ಡು ಹಾಕಿನೇ ಮಾಡಿಕೊಡ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.